ಹಾಯ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾ ಇವತ್ತು ಸಂಡೇ ಸ್ಪೆಷಲ್ ಮಾಡ್ತಿರೋದು ಮಂಡಕ್ಕಿ ಉಸ್ಲಿ. ಸೊ ನಿಮಗೆ ಬೇಕಾಗಿರೋ ಐಟಮ್ ಏನೇನಂತ ಹೇಳ್ತೀನಿ ಬನ್ನಿ. ಸೊ ಮಂಡಕ್ಕಿ ನೀರಲ್ಲಿ ನೆನೆಸಿಡಿ. ಅದಾದಮೇಲೆ ನಿಂಬೆಹಣ್ಣು ರಸ. ಸೊ ಅದಾದ ನಂತರ ನೀರಲ್ಲಿ ನಿಮ್ಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ನೀರಲ್ಲಿ ನೆನೆಸಿಡಿ. ಓಕೆನಾ? ಮಂಡಕ್ಕಿನ. ಸೊ ನಿಂಬೆಹಣ್ಣು ರಸ ನಾನು ಆಲ್ರೆಡಿ ಹೇಳಿದೆ. ಆ್ಯಂಡ್ ಆಲ್ಸೋ ಹಸಿಮೆಣ್ಸಿಕಾಯಿ ಸ್ವಲ್ಪ, ಕರಿಬೇವು ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ, ಅದಾದಮೇಲೆ ಈರುಳ್ಳಿ ಸ್ವಲ್ಪ. ಸೊ ಇಷ್ಟು ಐಟಮು ಮಂಡಕ್ಕಿ ಉಸ್ಲಿ ಮಾಡೋದಕ್ಕೆ ಬೇಕಾಗಿರೋ ಐಟಮ್. ಆ್ಯಂಡ್ ಆಲ್ಸೋ ಬೆಳ್ಳುಳ್ಳಿ ಪೀಸ್ಗಳು. ಮಿಕ್ಸಿಗೆ ಹಾಕೋ ಐಟಮ್ ಹಾಕಿದ್ರೆ ಏನು ಬೇಕಂತ ಹೇಳಿದ್ರೆ ಹಸಿಮೆಣ್ಸಿಕಾಯಿ ಸ್ವಲ್ಪ, ಕಲ್ಲುಪ್ಪು ಸ್ವಲ್ಪ, ಒಣ ಕೊಬ್ಬರಿ ಸ್ವಲ್ಪ. ಸೊ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡು ಮಿಕ್ಸಿಗೆ ಹಾಕಿ. ಓಕೆನಾ? ಇದು ಸ್ಟಾರ್ಟಿಂಗ್ ಏನೇನು ಬೇಕಾಗಿರೋ ಐಟಮ್ಸ್ಗಳು. ಸೊ ಸೊ ಇದಾದ ನಂತರ ನೋಡಿ, ಈ ಥರ ಕಾಣಿಸುತ್ತೆ. ಸೊ ಬೆಳ್ಳುಳ್ಳಿ 4 ಪೀಸ್ನ ಹಾಕಿ, ಪೀಸ್ ಮಾಡಿರೋ ಬೆಳ್ಳುಳ್ಳಿ 4 ಪೀಸ್ನ. ಸೊ ಇದೆಲ್ಲ ಐಟಮ್ಮು ಮಂಡಕ್ಕಿ ಉಸ್ಲಿ ಮಾಡೋದಕ್ಕೆ ಬೇಕಾಗುತ್ತೆ ಅಷ್ಟೇ. ಆ್ಯಂಡ್ ಆಲ್ಸೋ ಕಡಲೆ ಹಿಟ್ಟು ಏನಕ್ಕೆ ಬೇಕಂತ ನಾನು ಆಮೇಲೆ ಹೇಳ್ತೀನಿ. ಸೊ ನಾವು ಇನ್ನೂ ಸ್ವಲ್ಪ ಮಂಡಕ್ಕಿನ ನೀರಲ್ಲಿ ನೆನೆಸಿಟ್ಟು ಹಾಕ್ತಾಯಿದ್ದೀವಿ. ಯಾಕಂದರೆ ಸೊ ಆಲ್ಮೋಸ್ಟ್ 7 ಅಥವಾ 8 ಜನಕ್ಕೆ, 9 ಜನಕ್ಕೆ ಮಾಡಬೇಕಂದ್ರೆ ನಿಮಗೆ ಕ್ವಾಂಟಿಟಿ ತಕ್ಕಂತೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸೊ ಓಕೆನಾ? ಸೊ ಮತ್ತು ನಾವು ಇನ್ನೊಂದು ಸರ್ತಿ ನೀರನ್ನು ನೆನೆಸಿಡ್ತಾಯಿದ್ದೀವಿ ಮಂಡಕ್ಕಿ. ಸೊ ನೀವು ನೋಡ್ಬೋದು. ಆ್ಯಂಡ್ ಆಲ್ಸೋ ಮಂಡಕ್ಕಿ ಉಸ್ಲಿ ಮಾಡೋದಕ್ಕೆ ನಮಗೆ ಇನ್ನೂ ಬೇಕಾಗಿರೋ ಐಟಮ್ಗಳು, ಇನ್ನೂ ಆ್ಯಡ್ ಆನ್ ಮಾಡಬೇಕಿರೋ ಮಸಾಲೆ ಐಟಮ್ಗಳು ಏನೇನಂತ ಹೇಳ್ತೀನಿ ಬನ್ನಿ. ವಿಡಿಯೋ ಸ್ಕಿಪ್ ಮಾಡ್ದೇ ಫುಲ್ ತನಕ ನೋಡಿ. ತುಂಬ ಒಳ್ಳೆ ವಿಡಿಯೋ ಅಂತ ನನಗೆ ಅನಿಸ್ತು. ನೆಕ್ಸ್ಟ್ ಏನಂತ ಹೇಳಿದ್ರೆ ನೋಡಿ, ಮಿಕ್ಸಿಗೆ ಹಾಕಿರೋ ಐಟಮ್ಗಳೆಲ್ಲ ಹೇಗಾಗಿದೆ ಅಂತ ನೋಡಿ. ಸೊ ಆಲ್ಮೋಸ್ಟ್ ಮಸಾಲೆ ಹಿಡ್ದಿದೆ. ಸೊ ಅದಾದ ನಂತರ ನಾವು ಗ್ಯಾಸ್ನ ಆನ್ ಮಾಡ್ಕೊಳ್ಳಿ. ಓಕೆ, ಗ್ಯಾಸ್ನ ಏನಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಸೊ ಹೀಟ್ ಆಗುವವರೆಗೂ ಸ್ವಲ್ಪ ಹೊತ್ತಿಗೆ ಇಷ್ಟು ಒಂದು 1 ಮಿನಿಟ್ ಅಥವಾ 1.5 ಮಿನಿಟ್. ಅದಾದ ನಂತರ ಸ್ವಲ್ಪ ಮಟ್ಟಕ್ಕೆ ಆಯಿಲ್ ಹಾಕೋಬೇಕಾಗುತ್ತೆ ಇವಾಗ. ಸೊ ಇದನ್ನು ಹಾಕ್ತೀವಿ ನೋಡಿ. ಸ್ವಲ್ಪ ಮಟ್ಟಕ್ಕೆ ಈಗ ಆಯಿಲ್ ಹಾಕ್ತೀವಿ. ರುಚಿಗೆ ತಕ್ಕಂತೆ ಸ್ವಲ್ಪ ಮಟ್ಟಕ್ಕೆ ಆಯಿಲ್ನ ಹಾಕಿದ್ದೀವಿ ಈಗ. ಸೊ ವೀಕ್ಷಕರ, ಇದು ನೀವು ಭಾನುವಾರ ಅಂತಲೇ ಅಲ್ಲ, ಸೊ ಇವಾಗ ನಿಮಗೆ ಈಸಿಯಾಗಿ ವಿತಿನ್ 30 ನಿಮಿಷ ಒಳಗಡೆ ಮಾಡ್ಕೋಬೇಕು, ಅಥವಾ 15 ನಿಮಿಷ ಒಳಗಡೆ ಮಾಡ್ಕೋಬೇಕಂದ್ರೆ ಈ ರೆಸಿಪಿ ತುಂಬ ಒಳ್ಳೆಯದಂತ ನಿಮಗೆ ಸಜೆಸ್ಟ್ ಮಾಡ್ತೀನಿ ನಾನು. ಓಕೆನಾ? ನೆಕ್ಸ್ಟು ಮೆಣಸು ಹಾಕಿ ಸ್ವಲ್ಪ ಮಟ್ಟಿಗೆ. ಸೊ 3-4 ಪೀಸು ಬೇಳೆ ಹಾಕಿದ್ರು ನಡೆಯುತ್ತೆ. ಅದಕ್ಕೆ ನಾನು ಹಾಕಿದ್ದೀನಿ, ಗಮನಿಸ್ಬೋದು. ಓಕೆನಾ? ಸೊ ಫಸ್ಟ್ ನಾವು ಹಾಕಿದ್ದು ಆಯಿಲು, ಅದಾದಮೇಲೆ ಮೆಣಸು, ಅದಾದಮೇಲೆ 3-4 ಪೀಸು ಬೇಳೆ. ಸೊ ಇಷ್ಟು ಐಟಮ್ನ ನೀವು ಹಾಕ್ಬೇಕಾಗತ್ತೆ. ಅದಾದ ನಂತರ ನಾವು ಈರುಳ್ಳಿನ ಹಾಕ್ತೀವಿ. ಚಾಪ್ ಮಾಡಿರೋ ಈರುಳ್ಳಿನ ಹಾಕಿ. ಓಕೆನಾ? ಮತ್ತು ಯಾವಾಗಲೇ ಹಿಡ್ಕೊಂಡಿರೋ ಐಟಮ್ನ ಏನೇನು ಇರ್ತಲ್ಲ, ಹಸಿಮೆಣ್ಸಿಕಾಯಿ, ಈರುಳ್ಳಿ, ಕರಿಬೇವು ಸೊಪ್ಪು ಹಾಕಿದ್ವಿ ಸ್ವಲ್ಪ ಮಟ್ಟಕ್ಕೆ. ಸೊ ಫುಲ್ಲು 3 ಐಟಮ್ ಕೂಡ ಹಾಕಿದ ತಕ್ಷಣ ಬೇಯಿಸಿ ಕಂಪ್ಲೀಟಾಗಿ. ನನ್ನ ಪ್ರಕಾರ ಬಂದರೆ ನಾವು ಹಾಕೋದು ಬೋಲ್ಗೆ 1 ಮಿನಿಟ್, 1.5 ಮಿನಿಟ್ ಹಾಕಂತಲೇ ನಾನು ಹೇಳ್ತೀನಿ. ಸೊ ನೆಕ್ಸ್ಟ್ ಮತ್ತೆ ಇನ್ನೂ ಸ್ವಲ್ಪ ಮಿಕ್ಕಿರೋ ಚಾಪ್ ಮಾಡಿರೋ ಈರುಳ್ಳಿನ ಹಾಕ್ತಾಯಿದ್ವಿ. ಆಗಲೇ ನೋಡ್ಬೋದು ಪೂರ್ತಿ ಕಂಪ್ಲೀಟ್ ಈರುಳ್ಳಿ ಹಾಕಿದ್ವಿ. ಸೊ ಈಗ ನಾವು ಅರ್ಧ ಚಾಪ್ ಮಾಡಿರೋ ಈರುಳ್ಳಿನ ಹಾಕ್ತಾಯಿದ್ವಿ. ಸೊ ಅದಾದ ನಂತರ ನಾವು ನೆಕ್ಸ್ಟ್ ಐಟಮ್ ಇನ್ನೇನಪ್ಪ ಇದ್ರಂದರೆ ಪ್ಲೇಟಲ್ಲಿ ಕೊತ್ತಂಬರಿ. ಸೊ ಅದನ್ನು ಕೂಡ ಹಾಕ್ತೀವಿ ಈಗ. ಸೊ ನೀವು ಗಮನಿಸ್ತಾ ಇರ್ಬೋದು, ನಾನು ಪ್ರತಿಯೊಂದು
ನಿಮಿಷ ಅಥವಾ 1.5 ಮಿನಿಟ್ ಏನೇ ಇದ್ದರೂ ಕೂಡ ಅದು ಕಂಪ್ಲೀಟಾಗಿ ರುಚಿ ಆಗೇ ಆಗಬಾರ್ದು ಅಂತ. ಆಲ್ಸೋ ನಾವು ಆಯಿಲ್ ಸ್ವಲ್ಪ ಮಟ್ಟಿಗೆ ಹಾಕ್ಕೊಂಡ್ವಿ. ಸೊ ಈಗ ಕೊತ್ತಂಬರಿ ಹಾಕ್ತಾಯಿದ್ದೀವಿ ಕೊನೆಗೆ. ಮತ್ತು ಇನ್ನು ಸೇಮ್ ಆ್ಯಸ್ ಇಟ್ ಈಸ್ ಕಂಪ್ಲೀಟಾಗಿ ರೋಸ್ಟ್ ಮಾಡಿ. ಕಂಪ್ಲೀಟಾಗಿ ಏನೇನು ಐಟಮ್ ಹಾಕ್ತಿರೋ ಮಸಾಲೆ ಐಟಮ್ ಎಲ್ಲನೂ ಕಂಪ್ಲೀಟಾಗಿ ಸಿಂಪಲ್ ಇದೆ ವೀಕ್ಷಕರೇ. ಮಂಡಕ್ಕಿ ಉಸ್ಲಿ ಮಾಡೋದು ತುಂಬ ಸಿಂಪಲ್ ಇದೆ. ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ. ಸೊ ಮಾಡಿದ ನಂತರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿದೆ ಏನು. ಸೊ ಕಂಪ್ಲೀಟಾಗಿ ಅಟ್ಲೀಸ್ಟ್ ಒಂದು 2.5 ಮಿನಿಟ್ಸು ರೋಸ್ಟ್ ಮಾಡೋಕ್ಕೆ ಬಿಟ್ಬಿಡಿ ಅದನ್ನು. ಸೊ ಈಗ ಮಿಕ್ಸಿಗೆ ಹಾಕಿರೋ ಮಸಾಲೆನೆಲ್ಲ ಅದರೊಳಗಡೆ ಹಾಕಿ. ಓಕೆ. ಸೊ ನೆಕ್ಸ್ಟ್ ಬಂದು ರೋಸ್ಟ್ ಮಾಡಿ ಹಾಗೆ. ಸೊ ನೀವು 2.5 ನಿಮಿಷ ಅಥವಾ 3 ನಿಮಿಷ ಕಂಪ್ಲೀಟಾಗಿ ರೋಸ್ಟ್ ಮಾಡಿದ್ರಂತೂ ಮಾಡ್ಬೋದು. ಬಟ್ ಕಂಪ್ಲೀಟಾಗಿ ರೋಸ್ಟ್ ಮಾಡ್ತಾನೇ ಇರಬೇಕು. 3 ಮಿನಿಟ್ಸ್ ಖಾಲಿಯಾಗಿ ಬಿಡಬಾರ್ದು. ಓಕೆನಾ. ನಾವು ಇನ್ನೂ ರುಚಿಗೆ ತಕ್ಕಂತೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡ್ವಿ. ಅದಾದಮೇಲೆ ಸೊ ಮೇಯ್ನ್ ಬಂದು ಅರಿಶಿನ ಪುಡಿ ಹಾಕಿದ್ವಿ, ಟರ್ಮರಿಕ್ ಪೌಡ್ರ್ನ ಹಾಕಿದ್ವಿ ಸ್ವಲ್ಪ ಮಟ್ಟಿಗೆ ಕಲರ್ ಬರೋದಕ್ಕೆ. ಸೊ ಆಲ್ವೇಸ್ ಮಂಡಕ್ಕಿ ಉಸ್ಲಿ ಎಲ್ಲ ಕಲರ್ ಬರೋದಕ್ಕೆ ಹಾಕಲೇಬೇಕಾಗುತ್ತೆ. ಮತ್ತೆ ತಿರುವಾಕಿ ಕಂಪ್ಲೀಟ್ ರೋಸ್ಟ್ ಆಗೋದು ಹೋಗೋವರೆಗೂ ನೀವು ಬೇಯಿಸ್ತಾ ಇರಬೇಕು ಅದನ್ನು. ಅದಾದಮೇಲೆ ಆವಾಗಲೇ ಹೇಳಿದ್ನೆಲ್ಲ ವೀಕ್ಷಕರೇ. ಸೊ ಕಡಲೆ ಹಿಟ್ಟನ್ನ ಹಾಕಿ ಮತ್ತು ಆ ನೀರಲ್ಲಿ ನೆನೆಸಿಟ್ಟಿರೋ ಮಂಡಕ್ಕಿನ ಕಂಪ್ಲೀಟಾಗಿ ಮಿಕ್ಸ್ ಮಾಡಿ. ಐ ಥಿಂಕ್ ನೀವು ನನ್ನೊಂದಿಗೆ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀರ ಅಂತ ಅನಿಸುತ್ತೆ. ಸೊ ನೋಡಿ, ಸೊ ಅರಿಶಿನ ಪುಡಿ ಹಾಕಿದ ತಕ್ಷಣ ಕಲರೇ ಚೇಂಜ್ ಆಗಿದೆ. ಮತ್ತು ಆಲ್ಮೋಸ್ಟ್ 2 ಮಿನಿಟ್ಸ್ ಅಂತಲೇ ಹೇಳ್ಬೋದು ಕಂಪ್ಲೀಟಾಗಿ ರೋಸ್ಟ್ ಮಾಡಿ. ಕಂಪ್ಲೀಟಾಗಿ ಬೇಯಿಸಿ ಒಂದು 2 ಮಿನಿಟ್ಸ್ 2.5 ಮಿನಿಟ್ಸ್. ಸೊ ಅದಾದ ನಂತರ ನಾವು ಆವಾಗಲೇ ನಿಮಗೆ ತೋರಿಸಿದ್ರಲ್ಲ ನಿಂಬೆ ರಸ, ಆ ನಿಂಬೆಹಣ್ಣು ರಸನ ಸೊ ಆ ತಪ್ಪಲೆಗೆ ಹಾಕ್ಕೊಳ್ಳಿ. ಆ ಮಸಾಲೆ ಐಟಮ್ಗೆ ಟೇಸ್ಟ್ ಬರುತ್ತೆ. ಸೊ ಅದಾದ ನಂತರ ನಾವೀಗ ನೆನೆಸಿಟ್ಟಿರೋ ಮಂಡಕ್ಕಿನ ಇದಕ್ಕೆ ಮಿಕ್ಸ್ ಮಾಡ್ತೀವಿ. ಬನ್ನಿ ನೋಡೋಣ. ಆಲ್ಮೋಸ್ಟ್ ನಿಮ್ಗೇನಾದರೂ ರುಚಿ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಸ್ವಲ್ಪ ಮಾತ್ರ ಮಸಾಲೆನ ಎತ್ತಿಟ್ಟು ಟೇಸ್ಟ್ ನೋಡಿ. ಅದಾದಮೇಲೆ ಬೇಕಂದರೆ ನೀವು ಮಿಕ್ಸ್ ಮಾಡ್ಕೊಬೇಕು ಮಸಾಲೆ ಐಟಮ್. ಸೊ ಈಗ ನಾವು ಕಲಸೋ ಪ್ರೋಗ್ರಾಮ್ನ ಇಟ್ಕೊಂಡಿದ್ದೀವಿ. ಸೊ ಆಲ್ಮೋಸ್ಟು ಕಂಪ್ಲೀಟಾಗಿ ಬೇಯ್ದ ನಂತರ ಮಸಾಲೆ ಮತ್ತು ಇದು ಮಂಡಕ್ಕಿ ನೀರಿಗೆ ಕ್ಲೀನಾಗಿ ಬೆಂದ ನಂತರ ಮಿಕ್ಸ್ ಮಾಡಿ ಅಷ್ಟೇ. ಸೊ ಆಲ್ಮೋಸ್ಟ್ ನಿಮ್ಮ ರೆಸಿಪಿ ರೆಡಿ ಆಗ್ತಾ ಬರುತ್ತೆ. ಇದಾದಮೇಲೆ ಇನ್ನೊಂದು ಹೇಳೋದು ಏನಂತ ಹೇಳಿದ್ರೆ, ಸೊ ನೋಡಿ ಈಗ ನಾವು ಮಿಕ್ಸ್ ಮಾಡೋ ಪ್ರೊಸೆಸ್ಸಲ್ಲಿ ಇದಾದ ನಂತರ ಇನ್ನೊಂದು ಮೇಯ್ನ್ ಏನಂತ ಹೇಳಿದ್ರೆ ಹೀಟ್ ಮಾಡಬೇಕು. ಗ್ಯಾಸಲ್ಲಿಟ್ಟು ಆಲ್ಮೋಸ್ಟ್ ಒಂದು 3 to 4 ಮಿನಿಟ್ಸ್ ಹೀಟ್ ಮಾಡ್ಕೊಳ್ಳಿ. ಸೊ ತಣ್ಣಗೆ ಇರೋ ಟೆಂಪರೇಚರ್ ತಿನ್ಬೋದು, ಇಲ್ಲಾಂದರೆ ಬಿಸಿ ಮಾಡ್ಕೊಂಡು ಬೇಕಾದ್ರೆ ತಿನ್ನಿ. ನಿಮ್ಮ ಇಷ್ಟ ವೀಕ್ಷಕರೇ, ನಿಮಗೆ ಬೇಕಿದೆ. ನೋಡಿ ಆಲ್ಮೋಸ್ಟ್ ಮಿಕ್ಸ್ ಮಾಡಿದ್ದೆಲ್ಲ ಕಂಪ್ಲೀಟ್ ಆಗಿದೆ. ಸೊ ಎಲ್ಲ ಒಟ್ಟಿಗೆ ಒಂದೇ ತಪ್ಪಲೆಗೆ ಹಾಕೋತಾಯಿದ್ವಿ.
ಈಗ ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀವಿ ಎಲ್ಲನೂ. ನೋಡಿ ಆಲ್ಮೋಸ್ಟ್ ಅರಿಶಿನ ಪುಡಿ ಹಾಕಿದ ತಕ್ಷಣ ತುಂಬ ಅಂದರೆ ತುಂಬ ಚೇಂಜಸ್ ಬಂದಿದೆ, ನೀವು ಗಮನಿಸ್ಬೋದು. ಸೊ ಇನ್ನು ಉಳಿದಿರೋ ಮಸಾಲೆ ಐಟಮ್ನ ಕೂಡ ನಾವು ಮಿಕ್ಸ್ ಮಾಡ್ತಾ ಇದ್ದೀವಿ. ಸೊ ಇದು ನಿಮ್ಮ ಕಂಪ್ಲೀಟ್ ರೆಸಿಪಿ ಅಂತಲೇ ಹೇಳ್ಬೋದು ಮಂಡಕ್ಕಿ ಉಸ್ಲಿಗೆ. ಸೊ ಇಷ್ಟು ಐಟಮ್ ಹಾಕಿದ್ರೆ ಸಾಕು. ಸೊ ನೆಕ್ಸ್ಟ್ ಈಗ ನಿಮ್ಗೆ ಹೇಳ್ದಂಗೆ ಲಾಸ್ಟ್ ಐಟಮ್ ಬಂದು, ಸೊ ಇದನ್ನು ಕ್ಲೋಸ್ ಮಾಡಿ ನಾವು ಹೀಟ್ ಮಾಡಬೇಕಾಗತ್ತೆ. ಎಷ್ಟು 1 ಮಿನಿಟ್ ಆರ್ 2 ಮಿನಿಟ್ಸ್. ಇಫ್ ಇಟ್ ಇಸ್ ಲೆಸ್ ಕ್ವಾಂಟಿಟಿ 1 ಆರ್ 2 ಮಿನಿಟ್ಸ್ ಎನಫ್. ಸ್ವಲ್ಪ ಏನಾದ್ರು ನಮ್ಮ ಥರ ಏನಾದ್ರು ಕ್ವಾಂಟಿಟಿ ಇದ್ದರೆ 3-4 ನಿಮಿಷ ಹೀಟ್ ಆಗೋಕ್ಕೆ ಬಿಟ್ಟು. ಸೊ ಲಾಸ್ಟಲ್ಲಿ ಟಚಪ್ ಕೊಟ್ಟಿದ್ದು ನಾನೇ. ಸೊ ನಿಮಗೆ ಏನಾದರೂ ಈ ರೆಸಿಪಿ ತುಂಬ ಯೂಸ್ಫುಲ್ ಆದರೆ ಬ್ರೇಕ್ಫಾಸ್ಟ್ಗೆ, ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮರಿದಾರೆ. ನಿಮ್ಮ ಸಪೋರ್ಟ್ಗೆ ನಾನು ಯಾವತ್ತೂ ಶೇರ್